ಅಧಿಕಾರ ಎನ್ನುವುದು ಕೇವಲ ಕುರ್ಚಿಯಲ್ಲ, ಅದು ಜವಾಬ್ದಾರಿ ಎಂಬುದನ್ನು ಹಾಸನ ಜಿಲ್ಲೆ ಅರಕಲಗೂಡು ತಹಶೀಲ್ದಾರ್ ಸೌಮ್ಯ ಅವರು ಸಾಬೀತುಪಡಿಸಿದ್ದಾರೆ. ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ತಮ್ಮ ಪುಟ್ಟ ಕಂದಮ್ಮನನ್ನು ಎತ್ತಿಕೊಂಡೇ ಸ್ಥಳಕ್ಕೆ ಆಗಮಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬೆಂಬಲ ಬೆಲೆಯಡಿ ರಾಗಿ ಖರೀದಿ ಪ್ರಕ್ರಿಯೆ ನಡೆಯುತ್ತಿದ್ದು, ಆದರೆ ರಾಗಿ ತೂಕ ಮಾಡುವಾಗ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೋಸ ಮಾಡುತ್ತಿದ್ದಾರೆ ಎಂದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಗೊಂದಲ ಬಗೆಹರಿಸುವಂತೆ ರೈತರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸೌಮ್ಯ ಅವರು ತಡ ಮಾಡದೆ ಸ್ಥಳಕ್ಕೆ ಭೇಟಿ ನೀಡಿದರು. ತಹಶೀಲ್ದಾರ್ ಅವರು ಕಚೇರಿ ಕೆಲಸದ ಒತ್ತಡ ಹಾಗೂ ಮಗುವಿನ ಪಾಲನೆ ನಡುವೆಯೂ ರೈತರ ಕರೆಗೆ ಓಗೊಟ್ಟಿದ್ದಾರೆ. ತಮ್ಮ ಪುಟ್ಟ ಮಗುವನ್ನು ಎತ್ತಿಕೊಂಡೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇತ್ತ ರೈತರ ದೂರುಗಳನ್ನು ಶಾಂತಿಯುತವಾಗಿ ಆಲಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸುವ ಭರವಸೆ ನೀಡಿದ್ದಾರೆ. ತಹಶೀಲ್ದಾರ್ ಅವರ ಈ ಕಾರ್ಯವೈಖರಿಗೆ ಸ್ಥಳೀಯರು ಹಾಗೂ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೀವು ಒಂದ್ ನಿಮಿಷ ತಗೊಂಡಿರಿ. ಈಗ ಇದನ್ನ ರಾಗಿನ ನೀವು ಈ ತೂಕ ತಗೊಂಡಿರ್ತೀರ. ರೈತರಿಂದ ನೀವು ರೈತರಿಗೆ ನಾವು ಅಷ್ಟಕ್ಕೆ ಅಲ್ಲೇ ನೀವು ಅಲ್ಲೇ ಸೈಡಿಂಗ್ ಇದ್ದಂಗೆ ಏನ್ ಸಮಸ್ಯೆ? ದಿನ 8-10 ಚೀಲ ಬಿತ್ತಿನ ನಾವು ಬಿಡಿಸ್ತೀವಿ. ಅವ 5-6 ದಿನ ನಾನು ಆಫ್ನಲ್ಲಿ ಇಟ್ಕೊಂಡಿದ್ದೆ. ಈಗ ತೂಕ ಕೊಡ್ಬೇಕಲ್ಲ ಮೇಡಮ್, ತೂಕಕ್ಕೆ ಹಾಕಿದ್ದೆ. ಅದು ಬಿದ್ದಿರೋದ ನಾನು ಸರ್, ಯಾರು FD ಇರ್ತದಿಲ್ಲ, ನಾನು ಯಾರು ಇದು ಮಾಡಿಲ್ಲ, ಏನು ಮಾಡಿಲ್ಲ. ಅವ್ನು ಹೆಂಗೆ ತೂಕ ಕೊಡ್ತೀನಿ ಮೇಡಮ್. ಸೇರ್ಸೋದಿಲ್ಲ ಮೇಡಮ್, ನಾವು ತೂಕ ಕಡಿಮೆ ಬಂದಿರ್ತದಲ್ಲ, ಇಲ್ಲಿ ನೀನೇ ಇದ್ದ ಗೊತ್ತಾನೇ ಇರ್ತಿಲ್ವಲ್ಲ, ದೇವಸ್ಥಾನದಲ್ಲಿ ಇದ್ದೆ. ಅದೇ ಟ್ಯಾಲಿ ಬರ್ತದೆ ಮೇಡಮ್, ಟ್ಯಾಲಿ ಕೊಡ್ತೀನಿ ಮೇಡಮ್. ಈಗ ಆಯ್ತಲ್ವಾ, ಈಗ ಚೆಲ್ಲಿರೋದು ನಿಮ್ಮ ಮಾತಿಗೆ ಬರ್ತಿದ್ದೆ ಮೇಡಮ್. ಚೆಲ್ಲಿರೋದಲ್ಲ ಮೇಡಮ್, ಎಷ್ಟು ಚೀಲ ತಿನ್ನೋದು ಮೇಡಮ್? ರಾಗಿ ಎಷ್ಟೈತೆ ತರಿಸಿ, ಎಕ್ಸ್ಟ್ರಾ ತರಿಸಿ. ಈಗ ಇಲ್ಲಿ ಈಗ ಹೆಚ್ಚು ಕಮ್ಮಿ 2 ಮೂಟೆ ಎಕ್ಸ್ಟ್ರಾ ಇದೆ ಮೇಡಮ್. ಹೇಗ್ರಿ ಎಲ್ಲ ಸುಮ್ಮನೆ